ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಂದು ತಮಿಳುನಾಡಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ವಿಜಯ್ ನಡುವೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ವಿವಾದ ಏನಿದೆ ತೀವ್ರಗೊಳ್ತಾನೆ ಇದೆ ದಿನದಿಂದ ದಿನಕ್ಕೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ತಮಿಳುನಾಡು ಸಿಎಂ ಜೊತೆಗೆ ಸಭೆ ನಡೆಸೋದಕ್ಕೆ ಚಿಂತನೆ ನಡೆಸಿರುವಂತ ಸಿಎಂ ಡಿಕೆ ಶಿವಕುಮಾರ್ ಎರಡೂ ರಾಜ್ಯಗಳ ನಡುವಿನ ಕಾವೇರಿ ಬಿಕ್ಕಟ್ಟು ಶಮನವಾಗುತ್ತಾ? ಗಡಿ ಭಾಗದ ಉದ್ವಿಗ್ನತೆ ಶಮನಕ್ಕೆ ಉಭಯ ರಾಜ್ಯಗಳು ಈಗ ಒತ್ತು ಕೊಡ್ತಾ ಇವೆ. ಕಾವೇರಿ ನೀರು ಹಂಚಿಕೆ ವಿಚಾರವೇ ಪ್ರಮುಖ ಅಜೆಂಡಾ. ಬೇರೆ ಬೇರೆ ವಿಚಾರಗಳು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ಪ್ರಮುಖವಾಗಿ ಈಗಿರೋದು ಮಳೆಯ ಕೊರತೆ ಇರೋದ್ರಿಂದ KRS ನಲ್ಲಿ ನೀರಿಲ್ಲ. ಹಂಗಿದ್ರೂ ಕೂಡ ಕಬಿನಿ ಕಾವೇರಿಯಿಂದ ತಮಿಳುನಾಡಿಗೆ ನೀರು ಬಿಡ್ಲೇಬೇಕಾದಂತ ಅನಿವಾರ್ಯತೆ ಕಾರಣ CWRC CWMA ಸುಪ್ರೀಂ ಕೋರ್ಟ್ ಕೂಡ ಇಷ್ಟಿಷ್ಟು TMC ನೀರು ಬಿಡ್ಲೇಬೇಕು, 5,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿರೋದ್ರಿಂದ ಅನಿವಾರ್ಯವಾಗಿ ಸರ್ಕಾರ ನೀರು ಬಿಡ್ತಾ ಇದೆ. ಆದ್ರೆ ರೈತರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮೊನ್ನೆ ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಟ್ಟಿದ್ರು. ಹೀಗಾಗಿ ಇದೆಲ್ಲವನ್ನ ಆಧಾರವಾಗಿಟ್ಕೊಂಡು ಇವತ್ತು ತಮಿಳುನಾಡಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮೀಟಿಂಗ್ ಆಗುತ್ತೆ. ಹಾಗಾದ್ರೆ ಇಲ್ಲಿವರೆಗೂ ಕೂಡ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಕಷ್ಟ ಸೂತ್ರ ಅನ್ನೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಚರ್ಚೆ ಆಗಬಹುದಾ ಅಂತ ಅಂದ್ರೆ ಇಷ್ಟು ಕ್ಯೂಸೆಕ್ ನೀರ್ ಬಿಡಬೇಕು ಅನ್ನೋದೇನು ಕೋರ್ಟ್ ಆದೇಶ, ಹಿಂದೆ ಬ್ರಿಟಿಷರಿದ್ದಂತ ಕಾಲದಲ್ಲೇ ಆಗಿರುವಂತ ತೀರ್ಮಾನ. ಬಟ್ ಮಳೆ ಕೊರತೆ ಇದ್ದ ಸಂದರ್ಭದಲ್ಲಿ ನೀರ್ ಕರ್ನಾಟಕಕ್ಕೆ ಇಲ್ದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಅದಕ್ಕೊಂದು ಸಂಕಷ್ಟ ಸೂತ್ರ ಇಲ್ಲ. ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗಬಹುದಾ ನೋಡೋಣ. ಒಟ್ಟಲ್ಲಿ ಕರ್ನಾಟಕದ ರೈತರ ಹಿತ ಕಾಪಾಡುವಂತ ದೃಷ್ಟಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಒಂದ್ ಸಭೆಗೆ ಮುಂದಾಗ್ತಿದ್ದಾರೆ. ಬಟ್ ಮೀಟಿಂಗ್ ನಂತರ ಏನಾಗುತ್ತೆ, ತಮಿಳುನಾಡಿನ ಸಿಎಂ ವಿಜಯ್ ಏನ್ ಹೇಳ್ಬಹುದು, ಅವರು ಮತ್ತೆ ಇವರು ಚರ್ಚೆ ಮಾಡಿದ ನಂತರ ಏನಾದ್ರೂ ಒಂದ್ ಒಳ್ಳೆ ಸಂಕಷ್ಟ ಸೂತ್ರ ರೆಡಿ ಮಾಡ್ಬೇಕು ಅಂತ ಅನ್ಕೊಳ್ತಾರ ಗೊತ್ತಿಲ್ಲ. ಕಾರಣ ಪ್ರತಿ ವರ್ಷ ಕೂಡ ಕಾವೇರಿ ಖ್ಯಾತೆ ಇದ್ದಿದ್ದೆ. ನಮ್ ರೈತರು ಕುಡಿಯೋಕ್ ನೀರಿಲ್ಲ ಅಂತಾರೆ, ಹಂಗಿದ್ರು ಕೂಡ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಇಷ್ಟು ನೀರ್ ಬಿಡ್ಲೇಬೇಕು ಅಂತ. ಅದು ಮೊದ್ಲಿಂದನೂ ಇರುವಂತ ಒಪ್ಪಂದ. ಅದ್ರ ಪ್ರಕಾರವಾಗಿ ನೀರ್ ಬಿಡ್ಲೇಬೇಕಾಗುತ್ತೆ. ನೀರ್ ಬಿಟ್ರು ಅಂದ್ರೆ ಕರ್ನಾಟಕದ ರೈತರು ರೊಚ್ಚಿಗೇಳ್ತಾರೆ, ಕದ್ದು ಮುಚ್ಚಿ ನೀರ್ ಬಿಡ್ತಿದ್ದಾರೆ, ನೀರಿನ ಪ್ರಮಾಣ ಕಮ್ಮಿ ಆಗ್ತಾ ಇದೆ, ಇಲ್ಲಿ ನಮಗ್ ಕುಡಿಯೋಕ್ ನೀರಿಲ್ಲ, ಬೆಳೆ ಬೆಳಿಬೇಡಿ ಅಂತಾರೆ. ಆದ್ರೆ ತಮಿಳ್ನಾಡಿಗೆ ನೀರ್ ಹರಿಸ್ತಾರಲ್ಲ ಅಂತ ಪ್ರತಿ ಬಾರಿನೂ ಕೂಡ ಜಗಳ, ಹೋರಾಟ, ಪ್ರತಿಭಟನೆ ಇದ್ದಿದ್ದೆ. ಹಂಗಾಗಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಕಾರಣಕ್ಕೆ ಮೀಟಿಂಗಿಗೆ ಮುಂದಾಗ್ತಿದ್ದಾರೆ. ಬಟ್ ಅಷ್ಟು ಸುಲಭವಾಗಿ ಇದು ಸಾಲ್ವ್ ಆಗುವಂತ ಸಮಸ್ಯೆ ಅಲ್ಲ, ದಶಕಗಳಿಂದನೂ ಕೂಡ ಇರುವಂತ ಸಮಸ್ಯೆ. ಹಾಗಾಗಿ ಏನಾದ್ರೂ ಚೇಂಜಸ್ ಆಗುತ್ತಾ ನೋಡ್ಬೇಕು. ಡಿಕೆ ಶಿವಕುಮಾರ್ ವಿಜಯ್ ಭೇಟಿ ವೇಳೆ ಏನೆಲ್ಲ ಚರ್ಚೆಗೆ ಬರುತ್ತೆ? ಹಾಗಾದ್ರೆ ಕರ್ನಾಟಕದ ಹಿತಾಸಕ್ತಿ ಕಾಯ್ದು ಮಾತುಕತೆಗೆ ಅಂತ ಡಿಕೆ ಶಿವಕುಮಾರ್ ಈಗ ಒಲವನ್ನ ತೋರಿಸ್ತಾ ಇರೋದು. ಕರ್ನಾಟಕದ ಜಲ ಸಂಪನ್ಮೂಲ ಪರಿಸ್ಥಿತಿ ಬಗ್ಗೆ ಡಿಕೆ ಶಿವಕುಮಾರ್ ಮಾಹಿತಿ ಇದೆ ಅವರಿಗೆ. ಇನ್ನು ತಮಿಳುನಾಡಿನ ನೀರಿನ ಬೇಡಿಕೆ ಬಗ್ಗೆ ವಿಜಯ್ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಅವರ ತಮಿಳುನಾಡಿನ ಹಿತ ಕಾಯೋ ದೃಷ್ಟಿಯಲ್ಲಿ ಅವ್ರೇನ್ ಪ್ರಸ್ತಾಪ ಮಾಡ್ಬೇಕು ಅದ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಕರ್ನಾಟಕ ರೈತರ ಹಿತ ದೃಷ್ಟಿಯಿಂದ ಏನ್ ಪ್ರಸ್ತಾಪ ಮಾಡ್ಬೇಕು ಆ ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಇನ್ನು ಮೇಕೆದಾಟು ಯೋಜನೆ ಬಗ್ಗೆನೂ ಕೂಡ ಚರ್ಚೆ ಆಗೋ ಸಾಧ್ಯತೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ವಿಜಯ್ ಮುಂದಿಡುವ ಸಾಧ್ಯತೆ ಇದೆ. ಕಾವೇರಿ ನೀರಿನ ಲಭ್ಯತೆ ಹಾಗೂ ಮಳೆಯ ಪ್ರಮಾಣದ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಮಾಹಿತಿ ವಿನಿಮಯ ಆಗುತ್ತೆ. ಸಂಕಷ್ಟದ ವರ್ಷಗಳಲ್ಲಿ ನೀರು ಹಂಚಿಕೆಯ ಸೂತ್ರದ ಬಗ್ಗೆ ಕೂಡ ಚರ್ಚೆ ಆಗಬಹುದು. ಸುಪ್ರೀಂ ಕೋರ್ಟ್ ಆದೇಶಗಳ ಬಗ್ಗೆನೂ ಕೂಡ ಮಾತುಕತೆ ಸಾಧ್ಯತೆ. ಕೋರ್ಟ್ ಆದೇಶ ಕೊಡ್ತು ಅಂದ ತಕ್ಷಣ ನಾವು ನೀರು ಬಿಡ್ಲೇಬೇಕು ಅಂತೀರಿ ನೀವು, ಬಟ್ ಕುಡಿಯೋಕ್ಕೂ ನೀರಿಲ್ಲ, ಸದ್ಯದ ವಾಸ್ತವ ಪರಿಸ್ಥಿತಿ ಹೆಂಗಿದೆ ಅದನ್ನ ಡಿಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ಬಳಿ ವಿವರಿಸ್ತಾರೆ. ಅಟ್ಲೀಸ್ಟ್ ಅದನ್ನ ಮನವರಿಕೆ ಮಾಡುವಂತ ಪರಿಸ್ಥಿತಿ ಈಗ ಬಂದಿದೆಯಲ್ಲ ಅನ್ನೋದೇ ಖುಷಿ. ಯಾಕೆಂದ್ರೆ ಇಲ್ಲಿವರೆಗೂ ರೈತರು ಅದನ್ನೇ ಹೇಳ್ತಾ ಇದ್ರು, ಕೋರ್ಟ್ನಲ್ಲೂ ಸರಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನಮ್ಮ ಕಡೆಯ ವಕೀಲರು, ಹಿಂಗಾಗಿ ಸಮಸ್ಯೆ ಆಗ್ತಿದೆ ಅಂತ. ಈಗ ಖುದ್ದಾಗಿ ಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನು ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕದ ನಿಲುವು ಸ್ಪಷ್ಟಪಡಿಸೋ ಸಾಧ್ಯತೆ ಇದೆ. ತಮಿಳುನಾಡಿನ ವಿರೋಧದ ಕಾರಣಗಳನ್ನ ವಿಜಯ್ ವಿವರಿಸೋ ಸಾಧ್ಯತೆ ಕೂಡ ಇದೆ. ಗಡಿ ಭಾಗದ ಉದ್ವಿಗ್ನತೆ ಕಡಿಮೆ ಮಾಡೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇತ್ತೀಚಿನ ಚಾಮರಾಜನಗರ ಘಟನೆ ಬಳಿಕ ಸಂಬಂಧ ಸುಧಾರಣೆಗೆ ಒತ್ತು ಕೊಡ್ತಾ ಇರುವಂತ ಸಾಧ್ಯತೆ ಇದು. ಯಾಕೆಂದ್ರೆ ವಿಜಯ್ ಅವರು ಮೊನ್ನೆ ಟ್ವೀಟ್ ಮಾಡಿದ್ರು, ತಮಿಳಿಗರನ್ನ ಕೊಲ್ಲಲಾಗಿದೆ, ಇದ್ರ ಬಗ್ಗೆ ಸರಿಯಾದ ತನಿಖೆ ಆಗ್ಬೇಕು ಅಂತ. ಹಾಗಾಗಿ ಈ ವಿಚಾರ ಕೂಡ ಪ್ರಸ್ತಾಪ ಆಗಬಹುದು. ಇನ್ನು ಮಾತುಕತೆಯಿಂದಾಗಿ ಕಾವೇರಿ ವಿವಾದಕ್ಕೆ ರಾಜಕೀಯ ಪರಿಹಾರದ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನೋಡೋಣ, ಎಲ್ಲಾ ಸಮಸ್ಯೆಗೂ ಸಂಬಂಧಪಟ್ಟಂತೆ
ಮೀಟಿಂಗ್ ಬಳಿಕ ಏನಾದ್ರೂ ಪರಿಹಾರ ಸಿಗ್ಬಹುದಾ ಅಂತ. ಮೇಕೆದಾಟು ಇರ್ಬೋದು, ಕಾವೇರಿ ವಿವಾದ ಇರ್ಬೋದು, ಮತ್ತೆ ಈಗ ತಮಿಳಿಗರ ಹತ್ಯೆ ಆಗಿದೆ, ಅದಕ್ಕೆ ಸರಿಯಾದ ತನಿಖೆ ಆಗ್ಬೇಕು ಅಂತ ವಿಜಯ್ ಪ್ರಸ್ತಾಪ ಮಾಡಿರೋದ್ರಿಂದ, ಒತ್ತಾಯಿಸ್ತಿರೋದ್ರಿಂದ ಅದ್ರ ಬಗ್ಗೆ ಯಾವ ರೀತಿಯಾಗಿ ಸಿಎಂ ಡಿ ಕೆ ಶಿವಕುಮಾರ್ ನಿಲುವನ್ನ ತಾಳ್ತಾರೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತವೆ.